ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಅದನ್ನು ಮಾಡೋದಕ್ಕೆ ನಾನಿಲ್ಲಿ 2 ಹಸಿ ಕಾಯನ್ನು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ಈ ಥರ ಚೆನ್ನಾಗಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿಕೊಂಡು ಬರಬೇಕಾಗುತ್ತೆ. ಯಾಕಂದರೆ ನೀವು ಅದನ್ನು ತುರಿಯೋವಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸೆಲ್ಲ ಹಾಗೆ ಉಳ್ಕೊಂಡಿರುತ್ತಲ್ವ, ಆ ಥರ ಇದ್ದರೆ ನೀವು ಮಿಠಾಯಿ ಮಾಡಿದಾಗ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನೀವು ಒಂದು ಸಲ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನಿವಾಗ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ ಕೊಬ್ಬರಿ 2 ಕಪ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು 1 ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನೀವು ಇವಾಗ 1 ಕಪ್ ಕೊಬ್ಬರಿ ಇತ್ತು ಅಂದರೆ ನೀವು ಅರ್ಧ ಕಪ್ ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಸ್ವೀಟ್ ಆಯಿತು ಅಂದರೆ ಚೆನ್ನಾಗಿ ಅನಿಸಲ್ಲ. ಸೊ ನಾನು 1 ಕಪ್ ಸಕ್ಕರೆಗೆ 1/4 ಕಪ್ ನೀರನ್ನು ಹಾಕಿ ಇಲ್ಲಿ ಸಕ್ಕರೆಯನ್ನು ಕರಗಿಸ್ತಾ ಇದ್ದೀನಿ ಅಷ್ಟೇ. ಯಾವುದೇ ಪಾಕ ಮಾಡ್ತಾ ಇಲ್ಲ. ಸಕ್ಕರೆ ಕೇವಲ ಇಲ್ಲಿ ಕರಗಿದ್ರೆ ಸಾಕಾಗುತ್ತೆ. ಇವಾಗ ಇಲ್ಲಿ ನೋಡಿ, ಸಕ್ಕರೆ ಕರಗಿದೆ. ಇವಾಗ ನಾವು ರುಬ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. 2 ಕಪ್ ತೆಂಗಿನ ತುರಿ ಇತ್ತಲ್ವ, ಅದನ್ನು ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗಿದು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ನೀವು ಇದನ್ನು ಇದೇ ಥರ ಚೆನ್ನಾಗಿ ತಿರುಗಿಸ್ಕೋತಾ ಇರಬೇಕಾಗುತ್ತೆ. ಯಾವುದೇ ತಳ ಹಿಡಿಯೋದಕ್ಕೆ ಬಿಡಬಾರ್ದು. ನೀವು ಮಧ್ಯೆ ಮಧ್ಯೆ ತಿರುಗಿಸ್ಕೋತಾ ಇರಬೇಕಾಗುತ್ತೆ. ಮತ್ತು ಸಣ್ಣ ಉರಿಯಲ್ಲಿಟ್ಟು ಮಾಡಬೇಕಿದನ್ನು. ಸಣ್ಣ ಉರಿ ಇಟ್ಕೊಂಡು ನೀವು ಈ ಥರ ಒಂದು ಸ್ಪೂನಲ್ಲಿ ತಿರುಗಿಸ್ತಾ ಅದನ್ನು ಇರಬೇಕಾಗುತ್ತೆ. ಇಲ್ಲಿ ನೋಡಿ, ನಾನಿವಾಗ ಇದಕ್ಕೆ 3 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 3 ರಿಂದ 4 ಸ್ಪೂನ್ ತುಪ್ಪವನ್ನು ಸಹ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ನಿಮಗೆ ಹೇಗೆ ರೆಡಿ ಆಗಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ನೀವು ಅದರಲ್ಲಿ ಸ್ವಲ್ಪ ತೆಗೆದು ಪ್ಲೇಟಲ್ಲಿ ಹಾಕಿ ನಿಮಗೆ ಕೈಯಲ್ಲಿ ಅದನ್ನು ಉಂಡೆ ಕಟ್ಟಿದಾಗ ನಿಮಗೆ ಅದು ಉಂಡೆ ಕಟ್ಟೋದಕ್ಕೆ ಈಸಿ ಆಗಬೇಕು. ಯಾವುದೇ ರೀತಿ ಕೈಗೆ ಅಂಟ್ಕೋಬಾರ್ದು ಅಥವಾ ಪ್ಲೇಟಿಗೆ ಅಂಟ್ಕೋಬಾರ್ದು. ಇವಾಗ ನೋಡಿ, ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ. ಇವಾಗ ನಾನು ಇಲ್ಲಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಕರೆಕ್ಟಾಗಿದೆ. ಇವಾಗ ನಾನು ಒಂದು ಪ್ಲೇಟನ್ನು ತೊಗೊಂಡು ಆ ಪ್ಲೇಟಿಗೆ ತುಪ್ಪವನ್ನು ಸವರ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆನೂ ತುಪ್ಪವನ್ನು ಸವರ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಕೊಬ್ಬರಿಯನ್ನು ಇವಾಗ ಇದಕ್ಕೆ ಹಾಕಬೇಕಾಗುತ್ತೆ. ಹಾಕಿ 1 ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೋತಾ ಬರಬೇಕಾಗುತ್ತೆ. ಎಲ್ಲ ಕಡೆ ನೀಟಾಗಿ ನೀವು ಪ್ರೆಸ್ ಮಾಡಿಕೊಂಡು ಹಾಗೆ ಇದನ್ನು ಸ್ವಲ್ಪ ಎತ್ತಿಡಬೇಕು. ನೀವು ಇದನ್ನು ಬಿಸಿ ಇರುವಾಗಲೇ ಒಂದು ಚಾಕು ತೊಗೊಂಡು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನಿವಾಗ ಯಾವ ಶೇಪಿಗೆ ಬೇಕೋ ಅದನ್ನು ನಾನು ಕಟ್ ಮಾಡಿ ಇಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಹೇಳಿ. ಇದನ್ನು ನೀವು ಬಿಸಿ ಇರುವಾಗಲೇ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ಆರಿದ ಮೇಲೆ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಫುಲ್ ತಣ್ಣ ಆದಮೇಲೆ ನಿಮಗೆ ಇದನ್ನು ಕಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಮೊದಲೇ ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಬಿಟ್ರೆ ನೀವು ಅದನ್ನು ಆರಿದ್ಮೇಲೆ ನೀಟಾಗಿ ಇದನ್ನು ತೆಗಿಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸುಲಭವಾಗಿ ಮನೇಲಿ ಸಿಗುವಂತಹ 2 ಪದಾರ್ಥವನ್ನು ಬಳಸ್ಕೊಂಡು ಎಷ್ಟು ಚೆನ್ನಾಗಿರುವಂತಹ ಹೆಲ್ದಿ ರೆಸಿಪಿ ಆಗಿರುವಂತಹ ಕೊಬ್ಬರಿ ಮಿಠಾಯಿಯನ್ನು ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಮತ್ತು ತುಂಬ ಸುಲಭ ಕೂಡ ಮನೆಯಲ್ಲಿ ಮಾಡೋದಕ್ಕೆ. ನೀವು ಸಹ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.